ಕೇಳಿ ಸಿನಿಮಾನ ಜನ ಯಾಕೆ ನೋಡ್ಬೇಕು ಅಂತ, ಅಂದ್ರೆ ಏನೆಲ್ಲ ವಿಶೇಷತೆಗಳಿದೆ ಸಿನಿಮಾದಲ್ಲಿ ಅಂತ. KD ಸಿನಿಮಾ ಲಕ್ಷ್ಮಿ ಒಂದು ಸ್ಮಾಲ್ ಹುಡುಗನ ಕತೆ, ಒಂದು 80s ಹುಡುಗನ ಕತೆ ಮಗನೇ ಅದು. ಸೊ ಬೆಂಗಳೂರು ಸಿಟಿ ಅವಾಗ ನಡೆದ ಘಟನೆಗಳು, ಆ ಘಟನೆ ಇಟ್ಕೊಂಡೇ ಮಾಡಿದ್ದೀನಿ. ದಿಸ್ ಅ ರಿಯಲ್ ಸ್ಟೋರಿ. ಬಟ್ ಯಾರ್ದು ಹೆಸರುಗಳು ಹೇಳಕ್ ಹೋದ್ರೆ ಒಂದು ನಾಳೆ ದಿವಸ ನ್ಯೂಸೆನ್ಸ್ ಆಗುತ್ತೆ, ಬೇಡ. ಅದು ಯಾರಿಗೆ ಬೇಕಾದ್ರೆ ರಿಸಂಬಲ್ ಆಗಲಿ, ಐ ಡೋಂಟ್ ನೋ, ನನಗದು ಗೊತ್ತಿಲ್ಲ. ಬಟ್ ಅದನ್ನ ಕ್ರಿಯೇಟ್ ಮಾಡಿರೋದು ಬಂದು ಲೈಕ್ ಎ ಬಾಲಿವುಡ್ ರೇಂಜ್ ಕ್ರಿಯೇಟ್ ಮಾಡಿದೀವಿ. ಹಳೆಯ ಬೆಂಗಳೂರು ಸಿಟಿ ಅವಾಗ 80s ಅಲ್ಲಿ ಹೆಂಗಿತ್ತು ಅದನ್ನ ಬಿಗ್ ಸೆಟ್ ಹಾಕಿದೀವಿ, ಅದನ್ನ VFX ಮಾಡಿದೀವಿ ತುಂಬಾ ಅದ್ಭುತವಾಗಿ. ಅಂಡ್ ಮ್ಯೂಸಿಕ್ ಬಂದ್ಬಿಟ್ಟು ದ ಫಸ್ಟ್ ಇಂಡಿಯನ್ ಸಿನಿಮಾ. ನಿಮ್ಗೆ ಇವತ್ತಿನವರೆಗೂ ಯಾವ ಭಾರತದ ಯಾವ್ದು ಸಿನಿಮಾನು 380 ಜನ ಲೈವ್ ನುಡಿಸಿರೋದಿಲ್ಲ. ಸೊ ದ ಫಸ್ಟ್ ಇಂಡಿಯನ್ ಸಿನಿಮಾ KD. ಫಾರಿನ್ ಹೋಗಿ ಅದನ್ನ ಎಸ್ ಅದು ಎಲ್ಲಾ ಕಡೆ ಇಂಡಿಯಾದ ಎಲ್ಲಾ ದೊಡ್ಡ ಇವರು ರೆಹಮಾನ್ ಹತ್ರ ಶಿವಮಣಿ ಅವರು ನುಡಿಸಿದ್ದಾರೆ ಇದಕ್ಕೆ. ಆಮೇಲೆ ಜಾಕಿರ್ ಹುಸೇನ್ ಬ್ರದರು ಅವರು ನುಡಿಸ್ಯಾರ, ಜಾಕಿರ್ ಹುಸೇನ್ ಇದು ವರ್ಲ್ಡ್ ಫೇಮಸ್, ಅವರು ನುಡಿಸಿದಾರೆ ರಿದಮ್ಮು ಈ ಪಿಕ್ಚರ್ಗೆ. ಅಂದ್ರೆ ಈ ತರ ಎಲ್ಲಾರು ದೊಡ್ಡ ಇವರು ಈ ಸಿನಿಮಾಗೆ ಕೆಲಸ ಮಾಡ್ಯಾರ.